ಇವತ್ತಿನ ವಿಡಿಯೋದಲ್ಲಿ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿರೋ ಒಂದು ಫೀಲ್ ಗುಡ್ ಮೂವಿಯ ಎಕ್ಸ್ಪ್ಲನೇಷನ್ ಅನ್ನ ನೋಡೋಣ. ಈ ಮೂವಿಯ ಹೆಸರು ವಂಡರ್. ಈ ಹುಡುಗ ಲುಕ್ಸ್ ವೈಸ್ ನೋಡೋದಕ್ಕೆ ಬೇರೆ ಮಕ್ಕಳಿಗಿಂತ ತುಂಬಾ ಡಿಫ್ರೆಂಟ್ ಆಗಿದ್ದಾನೆ. ಈ ಹುಡುಗನಿಗೆ ಸ್ಪೇಸ್ಗೆ ಹೋಗ್ಬೇಕಂತ ತುಂಬಾ ಆಸೆ ಇರುತ್ತೆ. ಆದರೆ ಅವನ ಲುಕ್ಸ್ನ ಸಲುವಾಗಿ ಅವನನ್ನ ಎಲ್ಲರೂ ಆಡ್ಕೊಳ್ತಾ ಇರ್ತಾರೆ. ಅದರಿಂದ ಅವನು ಸ್ಕೂಲ್ಗೆ ಹೋಗೋದನ್ನ ನಿಲ್ಲಿಸ್ತಾನ ಅಥವಾ ಎಲ್ಲರನ್ನು ಫೇಸ್ ಮಾಡ್ತಾನ? ಬನ್ನಿ ನೋಡೋಣ ಈ ವಿಡಿಯೋದಲ್ಲಿ. ಮೂವಿಯ ಮೊದಲ ಸೀನ್ ನಲ್ಲಿ ಒಬ್ಬ 10 ವರ್ಷದ ಹುಡುಗನನ್ನ ನೋಡ್ತೀವಿ. ಇವನ ಹೆಸರು ಆಗಸ್ಟೋ. ಅವನ ಪೇರೆಂಟ್ಸ್ ಅವನನ್ನ ಪ್ರೀತಿಯಿಂದ ಆಗಿ ಅಂತ ಕರಿತಾ ಇರ್ತಾರೆ. ನಾವು ಕೂಡ ಅವನನ್ನ ಆಗಿ ಅಂತಾನೆ ಕರೆಯೋಣ. ಆಗಿ ನೋಡೋದಕ್ಕೆ ಬೇರೆ ಮಕ್ಕಳಿಗಿಂತ ತುಂಬಾ ಡಿಫ್ರೆಂಟ್ ಆಗಿರ್ತಾನೆ. ಯಾಕಂದ್ರೆ ಅವನಿಗೆ ಮ್ಯಾಂಡಿಬ್ಯುಲೋ ಫೇಶಿಯಲ್ ಡಿಸಾಸ್ಟಿಸ್ ಅನ್ನೋ ಸಿಂಡ್ರೋಮ್ ಇರುತ್ತೆ. ಆಕ್ಚುಯಲ್ ಆಗಿ ಆಗಿಯ ಪೇರೆಂಟ್ಸ್ ಅವನು ಹುಟ್ಟಿದ ನಂತರ ಅವನಿಗೆ ಹೆಚ್ಚು ಕಡಿಮೆ 27 ಸರ್ಜರಿಗಳನ್ನ ಮಾಡಿಸಿರ್ತಾರೆ. ಆದರೂ ಸಹ ಅವನ ಮುಖ ಇವತ್ತಿಗೂ ಬೇರೆ ಎಲ್ಲ ಮಕ್ಕಳಿಗಿಂತ ತುಂಬಾ ಡಿಫ್ರೆಂಟ್ ಆಗೇ ಇರುತ್ತೆ. ಆಗೀಗ ಸ್ಪೇಸ್ಗೆ ಹೋಗ್ಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ. ಅದಕ್ಕೆ ಯಾವಾಗ್ಲೂ ಆಟ ಆಡ್ತಾ ಇರುವಾಗ ಅವನು ಸ್ಪೇಸ್ ಸೂಟನ್ನ ಹಾಕೊಂಡೇ ಆಡ್ತಾ ಇರ್ತಾನೆ. ಆಗಿ ತನ್ನ ತಾಯಿ ಇಸಾಬೆಲ್, ತಂದೆ ನೇಟ್, ಅವನ ಅಕ್ಕ ವಿಯಾ ಹಾಗೂ ಒಂದು ನಾಯಿ ಮರಿ ಜೊತೆ ಇರ್ತಾನೆ. ಆಗಿ 10 ವರ್ಷಗಳವರೆಗೂ ಮನೆಯಲ್ಲೇ ಓದ್ಕೊಂಡಿರ್ತಾನೆ. ಆದರೆ ಈಗ ಇಸಾಬೆಲ್ ಆಗಿನ ಸ್ಕೂಲ್ಗೆ ಸೇರಿಸ್ಬೇಕಂತ ಡಿಸೈಡ್ ಆಗಿರ್ತಾಳೆ. ಆದರೆ ನೇಟ್ಗೆ ಅದು ಇಷ್ಟ ಇರೋದಿಲ್ಲ. ಯಾಕಂದ್ರೆ ನೇಟ್ನ ಪ್ರಕಾರ ಆಗಿ ಇನ್ನೂ ಹೊರಗಿನ ಪ್ರಪಂಚದ ಜೊತೆ ಅಡ್ಜಸ್ಟ್ ಆಗೋದಕ್ಕೆ ಅವನಿಗೆ ಇನ್ನೂ ಸಮಯ ಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೆ ಇಸಾಬೆಲ್ ಮಾತ್ರ ಮಾರನೇ ದಿನ ಆಗಿನ ಕರ್ಕೊಂಡು ಸ್ಕೂಲ್ಗೆ ಹೋಗ್ತಾಳೆ. ಸ್ಕೂಲ್ನ ಪ್ರಿನ್ಸಿಪಲ್ ಆಗಿಯನ್ನ ಚಾರ್ಲೋಟ್, ಜಾಕ್ ಹಾಗೂ ಜೂಲಿಯನ್ ಅನ್ನೋ ಮಕ್ಕಳ ಜೊತೆ ಸ್ಕೂಲ್ನ ಒಳಗೆ ಸುತ್ತಾಡ್ಕೊಂಡು ಬರೋದಕ್ಕೆ ಕಳಿಸ್ತಾನೆ. ಚಾರ್ಲೋಟ್ಗೆ ತುಂಬಾ ಆಟಿಟ್ಯೂಡ್ ಇರುತ್ತೆ. ಅದರಿಂದ ಕೇವಲ ತನ್ನ ಬಗ್ಗೆನೇ ಮಾತಾಡ್ತಾ ಇರ್ತಾಳೆ. ಜೂಲಿಯನ್ ಕೂಡ ಆಗಿಯ ವಿಚಿತ್ರ ಲುಕ್ಸ್ನಿಂದ ದೂರನೇ ಇರ್ತಾನೆ. ಆದರೆ ಆಗಿಗೆ ಜಾಕ್ ತುಂಬಾ ಇಷ್ಟ ಆಗ್ತಾನೆ. ಅದಕ್ಕೆ ಅವನ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾನೆ. ಆ ದಿನ ಸಂಜೆ ಅವನ ಪೇರೆಂಟ್ಸ್ ಆಗಿಗೆ ಸ್ಕೂಲ್ನ ಬಗ್ಗೆ ಕೇಳ್ತಾರೆ. ಅದಕ್ಕೆ ಆಗಿ ಏನು ಉತ್ತರ ಕೊಡಲ್ಲ. ಆಗ ಅವನ ತಾಯಿ, ನಿನಗಿಷ್ಟ ಇದ್ರೆ ಮಾತ್ರ ಸ್ಕೂಲ್ಗೆ ಹೋಗು, ನಿನಗೆ ಯಾವುದೇ ರೀತಿಯ ಬಲವಂತವನ್ನ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಆಗಿ, ನಾನು ನಾಳೆಯಿಂದ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಅದರಿಂದ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಮಾರನೇ ದಿನ ಎಲ್ಲರೂ ಸೇರಿ ಆಗಿನ ಸ್ಕೂಲ್ಗೆ ಬಿಡೋದಕ್ಕೆ ಅಂತ ಬರ್ತಾರೆ. ಇಸಾಬೆಲ್ ಆಗಿಗೆ, ನೀನ್ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ, ನೀನ್ ನೋಡೋದಕ್ಕೆ ತುಂಬಾ ಸುಂದರವಾಗೇ ಇದೆಯಾ, ನಿನ್ನ ಮನಸ್ಸಿನಲ್ಲಿ ಏನು ಅಳ್ಕನ್ನ ಇಟ್ಕೊಳ್ಬೇಡ ಅಂತ ಧೈರ್ಯ ತುಂಬಿ ಅವನನ್ನ ಕಳಿಸ್ತಾಳೆ. ಆದ್ರೆ ಆಗಿ ಸ್ಕೂಲ್ನ ಒಳಗಡೆ ಹೋಗ್ತಿದ್ದ ಹಾಗೆ ಎಲ್ಲಾ ಮಕ್ಕಳು ಅವನನ್ನ ವಿಚಿತ್ರವಾಗಿ ನೋಡೋದಕ್ಕೆ ಶುರು ಮಾಡ್ತಾರೆ. ಒಂದು ನಿಮಿಷಕ್ಕೆ ಎಲ್ಲರ ವರ್ತನೆಯನ್ನ ನೋಡಿ ಆಗಿಗೆ ತುಂಬಾ ಭಯ ಆಗತ್ತೆ. ಆದರೆ ತನ್ನ ತಾಯಿಯ ಮಾತುಗಳನ್ನ ನೆನ್ಪು ಮಾಡ್ಕೊಂಡು ತಾನು ಸ್ಪೇಸ್ ನಲ್ಲಿ ಇರೋ ತರ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅವನ ಇಮ್ಯಾಜಿನೇಷನ್ ನಲ್ಲಿ ಎಲ್ಲರೂ ಅವನನ್ನ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಆಗಿ ಕ್ಲಾಸ್ಗೆ ಎಂಟರ್ ಆಗ್ತಿದ್ದ ಹಾಗೆ ಎಲ್ಲರೂ ಅವನಿಗೆ ಮತ್ತೆ ಇರಿಟೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಜಾಕ್ ಮಾತ್ರ ಆಗಿಯ ಜೊತೆ ಚೆನ್ನಾಗಿ ಬಿಹೇವ್ ಮಾಡ್ತಾನೆ. ಆಗಿ ಸೈನ್ಸ್ ಸಬ್ಜೆಕ್ಟ್ ನ ಕ್ಲಾಸ್ ನಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ತುಂಬಾ ಚೆನ್ನಾಗಿ ಉತ್ತರಗಳನ್ನ ಕೊಡ್ತಾನೆ. ಯಾಕಂದ್ರೆ ಸೈನ್ಸ್ ಅವನ ಫೇವರೇಟ್ ಸಬ್ಜೆಕ್ಟ್. ಅದರಿಂದ ಜೂಲಿಯನ್ ಆಗಿಯನ್ನ ಕಂಡು ಸ್ವಲ್ಪ ಜಲಸ್ ಫೀಲ್ ಮಾಡ್ತಾನೆ. ಆದರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಆಗಿ ತುಂಬಾ ವೀಕ್ ಇರ್ತಾನೆ. ಸ್ಕೂಲ್ ಮುಗಿದ ನಂತರ ಇಸಾಬೆಲ್ ಆಗಿಯನ್ನ ಪಿಕ್ ಮಾಡೋದಕ್ಕೆ ಬರ್ತಾಳೆ. ಮನೆಗೆ ಬಂದ ತಕ್ಷಣ ಆಗಿ ತನ್ನ ಜುಟ್ಟನ್ನ ಕಟ್ ಮಾಡ್ಕೊಳ್ತಾನೆ. ಯಾಕಂದ್ರೆ ಜೂಲಿಯನ್ ಅವನ ಜುಟ್ಟನ್ನ ನೋಡಿ ಸ್ಕೂಲ್ನಲ್ಲಿ ಎಲ್ರ ಮುಂದೆ ಆಡ್ಕೊಂಡಿರ್ತಾನೆ. ನಂತರ ತನ್ನ ರೂಮ್ಗೆ ಹೋಗಿ ಲಾಕ್ ಮಾಡ್ಕೊಂಡು ಬೇಜಾರ್ನಲ್ಲಿ ಕೂತ್ಕೊಳ್ತಾನೆ. ಯಾಕಂದ್ರೆ ಸ್ಕೂಲ್ನಲ್ಲಿ ಅವನಿಗೆ ಮೊದಲ ದಿನವೇ ತುಂಬಾ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹಾಗೆ ಆಗಿ ಮನೆಯಲ್ಲಿ ಅವತ್ತು ಯಾರ ಜೊತೆನೂ ಮಾತಾಡೋದೇ ಇಲ್ಲ. ರಾತ್ರಿ ಡಿನ್ನರ್ ಮಾಡ್ತಾ ಇರುವಾಗ ಅವನ ಪೇರೆಂಟ್ಸ್ ಸ್ಕೂಲ್ನ ವಿಷಯದ ಬಗ್ಗೆ ಮಾತಾಡ್ತಾರೆ. ಅದರಿಂದ ಆಗಿ ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಅದನ್ನ ನೋಡಿ ಅವನ ತಾಯಿ ಅವನ ಬಳಿ ಹೋಗಿ, ನೋಡು, ಪ್ರತಿ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗಿಂತ ತುಂಬಾ ಡಿಫ್ರೆಂಟ್ ಆಗಿರ್ತಾನೆ. ಅದರಿಂದ ನೀನು ಸುಮ್ಮನೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಧೈರ್ಯ ಹೇಳ್ತಾಳೆ. ನೇಟ್ ಕೂಡ ಊಟ ಮಾಡೋದನ್ನ ಬಿಟ್ಟು ಆಗಿಯ ಬಳಿ ಬಂದು ಅವನಿಗೆ ಧೈರ್ಯ ಹೇಳ್ತಾನೆ. ಆದರೆ ವಿಯಾಗೆ ಮಾತ್ರ ಆಗಿಯ ಸಲುವಾಗಿ ತನ್ನ ಪೇರೆಂಟ್ಸ್ ತನ್ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಪರ್ಸನಲಿ ವಿಯಾ ಕೂಡ ಆಗಿಯನ್ನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾ ಇರ್ತಾಳೆ. ಹಾಗೆ ಅವನು ಯಾವಾಗ್ಲೂ ಖುಷಿಯಾಗಿರೋದನ್ನ ನೋಡೋದಕ್ಕೆ ಇಷ್ಟಪಡ್ತಿರ್ತಾಳೆ. ಆದ್ರೆ ಅದನ್ನ ತೋರ್ಸ್ಕೊಳ್ತಾ ಇರಲ್ಲ ಅಷ್ಟೇ. ವಿಯಾಗೆ ಮಿರಾಂಡಾ ಅನ್ನೋ ಒಬ್ಬ ಬೆಸ್ಟ್ ಫ್ರೆಂಡ್ ಇರ್ತಾಳೆ. ಅವಳ ಬಳಿ ವಿಯಾ ತನ್ನ ಎಲ್ಲಾ ವಿಷಯವನ್ನ ಶೇರ್ ಮಾಡ್ಕೊಳ್ತಾ ಇರ್ತಾಳೆ. ಆದರೆ ಇದ್ದಕ್ಕಿದ್ದಾಗೆ ಮಿರಾಂಡಾ ವಿಯಾನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಮಿರಾಂಡಾ ಈ ರೀತಿ ಯಾಕೆ ಮಾಡ್ತಿದ್ದಾಳೆ ಅಂತ ವಿಯಾಗೆ ಅರ್ಥನೇ ಆಗೋದಿಲ್ಲ. ವಿಯಾ ತುಂಬಾ ಬೇಜಾರ್ ಮಾಡ್ಕೊಂಡು ಸ್ಕೂಲ್ನ ಕಾರಿಡಾರ್ ನಲ್ಲಿ ನಿಂತ್ಕೊಂಡಿರ್ತಾಳೆ. ಅಲ್ಲಿ ಆಕೆಗೆ ಜಸ್ಟಿನ್ ಸಿಗ್ತಾನೆ. ಇಬ್ಬರು ಫ್ರೆಂಡ್ಸ್ ಆಗ್ತಾರೆ. ಹಾಗೆ ಜಸ್ಟಿನ್ ಹೇಳಿದ್ದಕ್ಕೆ ವಿಯಾ ಆಕ್ಟಿಂಗ್ ಕ್ಲಾಸ್ ಅನ್ನ ಸೇರ್ಕೊಳ್ತಾಳೆ. ದಿನಗಳು ಕಳೆದ ಹಾಗೆ ವಿಯಾ ಹಾಗೂ ಜಸ್ಟಿನ್ ತುಂಬಾ ಕ್ಲೋಸ್ ಆಗ್ತಾರೆ. ಇನ್ನೊಂದ್ ಕಡೆ ಆಗಿ ಸೈನ್ಸ್ ಎಕ್ಸಾಮ್ ನಲ್ಲಿ ಜಾಕ್ಗೆ ಹೆಲ್ಪ್ ಮಾಡಿ ಅವನನ್ನ ಫ್ರೆಂಡ್ ಮಾಡ್ಕೊಳ್ತಾನೆ. ಫೈನಲಿ ಸ್ಕೂಲ್ ನಲ್ಲಿ ನನಗೊಬ್ಬ ಫ್ರೆಂಡ್ ಸಿಕ್ತ ಅಂತ ಆಗಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆದ್ರೆ ಜೂಲಿಯನ್ಗೆ ಜಾಕ್ ಹಾಗೂ ಆಗಿ ಇಬ್ರು ಫ್ರೆಂಡ್ಸ್ ಆಗಿರೋದನ್ನ ನೋಡಿ ಜಲಸ್ ಫೀಲ್ ಆಗ್ತಾ ಇರುತ್ತೆ. ಸಂಜೆ ಆಗಿನ ಕರ್ಕೊಂಡು ಹೋಗೋದಕ್ಕೆ ಅಂತ ಇಸಾಬೆಲ್ ಸ್ಕೂಲ್ನ ಬಳಿ ಬಂದಿರ್ತಾಳೆ. ಆಗಿ ಹಾಗೂ ಜಾಕ್ನ ಫ್ರೆಂಡ್ಶಿಪ್ ಅನ್ನ ನೋಡಿ ಅವಳಿಗೂ ತುಂಬಾ ಖುಷಿ ಆಗುತ್ತೆ. ಕೆಲವೇ ದಿನಗಳಲ್ಲಿ ಜಾಕ್ ಹಾಗೂ ಆಗಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ಹಾಗೆ ಜೊತೆಯಲ್ಲಿ ತುಂಬಾ ಟೈಮ್ ಅನ್ನ ಕೂಡ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅದರಿಂದ ಆಗಿ ಯಾವಾಗ್ಲೂ ತುಂಬಾ ಖುಷಿಯಾಗಿರ್ತಾನೆ.
ಮಾರನೇ ದಿನ ಸ್ಕೂಲ್ನಲ್ಲಿ ಹ್ಯಾಲೋವಿನ್ ಡೇ ಇರುತ್ತೆ. ಹ್ಯಾಲೋವಿನ್ ಅಂದ್ರೆ ಆಗಿಗೆ ತುಂಬಾ ಇಷ್ಟ, ಯಾಕಂದ್ರೆ ಹ್ಯಾಲೋವಿನ್ ದಿನ ಅವನನ್ನ ಯಾರು ಕೂಡ ವಿಚಿತ್ರವಾಗಿ ನೋಡೋದಿಲ್ಲ ಅಂತ. ಮಾರನೇ ದಿನ ಆಗಿ ಗೋಸ್ಟ್ನ ಕಾಸ್ಟ್ಯೂಮ್ ಅನ್ನ ಹಾಕೊಂಡು ಸ್ಕೂಲ್ಗೆ ಹೋಗ್ತಾನೆ. ಅಲ್ಲಿ ಅವನು ಜೂಲಿಯನ್, ಅವನ ಫ್ರೆಂಡ್ಸ್ ಹಾಗೂ ಜಾಕ್ ಇರೋದನ್ನ ನೋಡ್ತಾನೆ. ಇವರೆಲ್ಲ ಸೇರಿ ಆಗಿಯ ಮುಖದ ಬಗ್ಗೆ ಆಡ್ಕೊಳ್ತಾ ಇರ್ತಾರೆ. ಜಾಕ್ ಕೂಡ ಅವರ ಜೊತೆ ಸೇರ್ಕೊಂಡು ಆಗಿಯ ಲುಕ್ಸ್ನ ಬಗ್ಗೆ ಆಡ್ಕೊಳ್ತಾ ಇರ್ತಾನೆ. ಹಾಗೆ ನಾನೇನಾದ್ರೂ ಆಗಿಯ ರೀತಿ ಇದ್ದಿದ್ರೆ ನಾನು ಈ ಭೂಮಿ ಮೇಲೆನೆ ಇರ್ತಿರ್ಲಿಲ್ಲ ಅಂತ ಕೂಡ ಹೇಳ್ತಾನೆ. ಆಗ ಜೂಲಿಯನ್ ಜಾಕ್ಗೆ, ಹಾಗಾದ್ರೆ ನೀನ್ ಯಾವಾಗ ನೋಡಿದ್ರು ಅವನ ಜೊತೆನೆ ಯಾಕಿರ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಜಾಕ್ ಇದ್ದೋನು, ಪ್ರಿನ್ಸಿಪಲ್ ಹೇಳಿರೋದಕ್ಕೆ ನಾನು ಅವನ ಜೊತೆ ಇರ್ತೀನಿ ಅಷ್ಟೇ ಅಂತ ಹೇಳ್ತಾನೆ. ಅದನ್ನ ಕೇಳಿ ಆಗಿಗೆ ತುಂಬಾ ಬೇಜಾರಾಗುತ್ತೆ. ತಕ್ಷಣ ಅಲ್ಲಿಂದ ಹೊರಟೋಗ್ತಾನೆ. ಮನೆಯಲ್ಲಿ ಇಸಾಬೆಲ್ ಹಾಗೂ ವಿಯಾ ಟಿವಿ ನೋಡ್ಕೊಂಡು ಕೂತಿರ್ತಾರೆ. ಆಗ ಸ್ಕೂಲ್ನಿಂದ ಆಗಿಯ ಆರೋಗ್ಯ ಸರಿ ಇಲ್ಲ ಅಂತ ಇಸಾಬೆಲ್ಗೆ ಕಾಲ್ ಬರುತ್ತೆ. ತಕ್ಷಣ ಇಸಾಬೆಲ್ ಆಗಿನ ಕರ್ಕೊಂಡು ಬರೋದಕ್ಕೆ ಹೊರಡ್ತಾಳೆ. ಆಗಿ ಮನೆಗೆ ಬಂದ್ಮೇಲೆ ತನ್ನ ರೂಮನ್ನ ಲಾಕ್ ಮಾಡ್ಕೊಂಡು ಅಳ್ಕೊಂಡು ಕೂತಿರ್ತಾನೆ. ವಿಯಾಗೆ ಅದನ್ನ ನೋಡಿ ತುಂಬಾ ಬೇಜಾರಾಗುತ್ತೆ. ಆಗಿಯ ರೂಮ್ಗೆ ಹೋಗಿ, ಮಿರಾಂಡಾ ಕೂಡ ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಉಳಿದಿಲ್ಲ, ಅವಳು ಕೂಡ ತುಂಬಾ ಚೇಂಜ್ ಆಗಿದ್ದಾಳೆ, ಎಲ್ಲ ಟೈಮು ಒಂದೇ ತರ ಇರಲ್ಲ, ಟೈಮ್ ಅಂತ ಬಂದಾಗ ಎಲ್ರೂ ಚೇಂಜ್ ಆಗ್ತಾರೆ, ಅದಕ್ಕೆಲ್ಲ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಹೇಳ್ತಾಳೆ. ವಿಯಾಳ ಮಾತುಗಳಿಂದ ಆಗಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಫೈನಲಿ ಒಂದು ಸ್ಮೈಲ್ ಮಾಡ್ತಾನೆ. ಮಾರನೇ ದಿನ ವಿಯಾಗೆ ಒಂದು ಡ್ರಾಮಾದಲ್ಲಿ ಒಂದು ರೋಲ್ ಸಿಕ್ಕಿರೋದು ಗೊತ್ತಾಗತ್ತೆ. ಇನ್ನೊಂದ್ ಕಡೆ ಆಗಿ ಜಾಕ್ ನ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಜಾಕ್ ಮಾತಾಡ್ಸಿದ್ರು ಕೂಡ ಆಗಿ ಅದಕ್ಕೆ ಸರಿಯಾಗಿ ರಿಪ್ಲೈ ಮಾಡೋದಿಲ್ಲ. ಕ್ಯಾಂಟೀನ್ ನಲ್ಲಿ ಜಾಕ್ ಆಗಿ ಜೊತೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಅಂತ ಹೋದಾಗ್ಲೂ ಆಗಿ ಜಾಕ್ ನ ಕಡೆ ತಿರುಗಿ ಕೂಡ ನೋಡಲ್ಲ. ಅದನ್ನ ನೋಡ್ತಾ ಇದ್ದ ಸಮ್ಮರ್ ಅನ್ನೋ ಹುಡುಗಿ ಆಗಿಯ ಟೇಬಲ್ ನಲ್ಲಿ ಬಂದು ಕೂತ್ಕೊಂಡು ಆಗಿಯನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾಳೆ. ಆಗ ಆಗಿ, ನಿನಗೂ ಕೂಡ ಪ್ರಿನ್ಸಿಪಲ್ಲೇ ನನ್ನ ಜೊತೆ ಮಾತಾಡು ಅಂತ ಹೇಳಿರ್ಬೇಕಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಸಮ್ಮರ್, ನನಗೆ ಯಾರು ಏನು ಹೇಳಿಲ್ಲ, ನಾನು ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ತಾಳೆ. ನಂತರ ಸಮ್ಮರ್, ನಿನ್ನ ಹಾಗೂ ಜಾಕ್ನ ನಡುವೆ ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಆಗಿ, ನಾನ್ ಹೇಳೋ ವಿಷಯನ ಯಾರ ಹತ್ರನೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಅಂತ ಹೇಳ್ತಾನೆ. ಸಮ್ಮರ್ ಪ್ರಾಮಿಸ್ ಮಾಡಿದ್ಮೇಲೆ ಆಗಿ ನಡೆದ ಎಲ್ಲ ವಿಷಯವನ್ನ ಹೇಳ್ತಾನೆ. ನಂತರ ಆಗಿ ಹಾಗೂ ಸಮ್ಮರ್ ಇಬ್ರು ಫ್ರೆಂಡ್ಸ್ ಆಗ್ತಾರೆ. ಜಸ್ಟಿನ್ ವಿಯಾನ ಇಷ್ಟಪಡ್ತಾ ಇರ್ತಾನೆ. ಹಾಗೆ ಆ ವಿಷಯವನ್ನ ವಿಯಾಳ ಬಳಿ ಹೇಳ್ಕೊಳ್ತಾನೆ. ವಿಯಾ ಜಸ್ಟಿನ್ಗೆ, ನನಗೊಬ್ಬ ತಮ್ಮ ಇದ್ದಾನೆ, ಆದ್ರೆ ಅವನು ನೋಡೋದಕ್ಕೆ ಎಲ್ಲರ ರೀತಿ ನಾರ್ಮಲ್ ಆಗಿ ಕಾಣೋದಿಲ್ಲ ಅಂತ ತನ್ನ ಬೇಜಾರನ್ನ ಹೇಳ್ಕೊಳ್ತಾಳೆ. ಹಾಗೆ ಜಸ್ಟಿನ್ಗೆ ಆಗಿಯನ್ನ ಭೇಟಿ ಮಾಡಿಸೋದಕ್ಕೆ ಅಂತ ಮನೆ ಕರ್ಕೊಂಡು ಬರ್ತಾಳೆ. ವಿಯಾಳ ತಾಯಿ ಜಸ್ಟಿನ್ಗೆ ಹೆಲೋ ಹೇಳ್ತಾಳೆ. ಆಗಿಗೂ ಜಸ್ಟಿನ್ ತುಂಬಾ ಇಷ್ಟ ಆಗ್ತಾನೆ. ಅದರಿಂದ ಆಗಿ ವಿಯಾಗೆ ರೇಗ್ಸೋದಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಮಿರಾಂಡಾ ಆಗಿಗೆ ಕಾಲ್ ಮಾಡಿ, ನೀನ್ ತುಂಬಾ ನೆನ್ಪಾದೆ, ಅದಕ್ಕೆ ಕಾಲ್ ಮಾಡಿದೆ ಅಂತ ಹೇಳ್ತಾಳೆ. ನಂತರ ಮಿರಾಂಡಾ ಆಗಿಯ ಬಳಿ ವಿಯಾಳ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಆಗಿ, ಅವಳು ತನ್ನ ಬಾಯ್ ಫ್ರೆಂಡ್ ನ ಜೊತೆ ಆಚೆ ಹೋಗಿದ್ದಾಳೆ ಅಂತ ಹೇಳ್ತಾನೆ. ಮಿರಾಂಡಾ ಈಗ್ಲೂ ಕೂಡ ವಿಯಾಳ ಫ್ರೆಂಡ್ಶಿಪ್ ಅನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾಳೆ. ಮಿರಾಂಡಾ ವಿಯಾನ ಯಾಕೆ ಅವಾಯ್ಡ್ ಮಾಡ್ತಾ ಇರ್ತಾಳೆ ಅಂದ್ರೆ, ಅವಳ ಪೇರೆಂಟ್ಸ್ ಗಳ ಡಿವೋರ್ಸ್ ಆದ್ಮೇಲೆ ಅವಳು ತನ್ನ ತಾಯಿ ಜೊತೆ ಇರ್ತಾಳೆ. ತನ್ನ ಪೇರೆಂಟ್ಸ್ ಗಳ ಡಿವೋರ್ಸ್ ನ ವಿಷಯ ಗೊತ್ತಾಗಿ ಎಲ್ಲಿ ವಿಯಾ ಅವಳ ಜೊತೆ ಮಾತಾಡೋದನ್ನ ನಿಲ್ಲಿಸ್ತಾಳೋ ಅಂತ ಇವಳೇ ಓವರ್ ಥಿಂಕಿಂಗ್ ಮಾಡಿ ವಿಯಾಳನ್ನ ಅವಾಯ್ಡ್ ಮಾಡ್ತಾ ಇರ್ತಾಳೆ. ಆದರೆ ಈಗ ಮಿರಾಂಡಾ ವಿಯಾಳ ಫ್ರೆಂಡ್ಶಿಪ್ ಅನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾಳೆ. ಅದಕ್ಕೆ ಅವಳನ್ನ ಭೇಟಿಯಾಗಿ ಸಾರಿ ಕೇಳಬೇಕು ಅಂತ ಅನ್ಕೊಳ್ತಾಳೆ. ಇನ್ನೊಂದ್ ಕಡೆ ಜಾಕ್ ಸಮ್ಮರ್ನಿಂದ ಆಗಿ ತನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಸಮ್ಮರ್ ಏನು ಕ್ಲಿಯರ್ ಆಗಿ ಹೇಳ್ದೆ ಗೋಸ್ಟ್ ಫೇಸ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಜಾಕ್ಗೆ ಹ್ಯಾಲೋವಿನ್ ದಿನ ಆಗಿ ತನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ದಾನೆ ಅನ್ನೋದು ಅರ್ಥ ಆಗತ್ತೆ. ಅದಕ್ಕೆ ಜಾಕ್ ಆಗಿಯ ಬಳಿ ಸಾರಿ ಕೇಳಬೇಕಂತ ಡಿಸೈಡ್ ಆಗ್ತಾನೆ. ಹಾಗೆ ಸೈನ್ಸ್ ಪ್ರಾಜೆಕ್ಟ್ ನಲ್ಲಿ ಬೇಕು ಅಂತಾನೆ ಅವನ ಪಾರ್ಟ್ನರ್ ಆಗ್ತಾನೆ. ಜಾಕ್ ಮತ್ತೆ ಆಗಿಯ ಜೊತೆ ಕ್ಲೋಸ್ ಆಗ್ತಾ ಇದ್ದಿದ್ದನ್ನ ನೋಡಿ ಜೂಲಿಯನ್ ಜಾಕ್ಗೆ ರೇಗ್ಸೋದಕ್ಕೆ ಶುರು ಮಾಡ್ತಾನೆ. ಅದರಿಂದ ಜಾಕ್ಗೆ ಕೋಪ ಬಂದು ಜೂಲಿಯನ್ಗೆ ಸರಿಯಾಗಿ ಬಾರಿಸ್ತಾನೆ. ಅದೇ ಕಾರಣಕ್ಕೆ ಜಾಕ್ನ ಸ್ಕೂಲಿಂದ 2 ದಿನ ಸಸ್ಪೆಂಡ್ ಮಾಡ್ತಾರೆ. ಜಾಕ್ ಇದುವರೆಗೂ ಆಗಿಯ ಬಳಿ ಸಾರಿ ಕೇಳಿರೋದಿಲ್ಲ. ಹಾಗೆ 2 ದಿನ ಸ್ಕೂಲ್ಗೆ ಬರೋ ಹಾಗೂ ಇರಲ್ಲ. ಅದರಿಂದ ಜಾಕ್ ಆಗಿನ ಇಂಟರ್ನೆಟ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಸಾರಿ ಕೇಳ್ತಾನೆ. ಮತ್ತೆ ಆಗಿ ಹಾಗೂ ಜಾಕ್ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ವಿಯಾಳ ಡ್ರಾಮಾ ಇರುತ್ತೆ. ಅದನ್ನ ನೋಡೋದಕ್ಕೆ ಅಂತ ಅವಳ ಫುಲ್ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಎಲ್ರು ಬಂದಿರ್ತಾರೆ. ಈ ಕಡೆ ಮಿರಾಂಡಾಗೆ ವಿಯಾಳ ಫ್ಯಾಮಿಲಿಯವರೆಲ್ಲ ಡ್ರಾಮಾ ನೋಡೋದಕ್ಕೆ ಬಂದಿರೋದು ಗೊತ್ತಾಗಿ ಬೇಕಂತ ತನಗೆ ಹುಷಾರಿಲ್ಲ ಅಂತ ಡ್ರಾಮಾ ಮಾಡ್ತಾ ತನ್ನ ರೋಲ್ ಅನ್ನ ವಿಯಾಗೆ ಕೊಡೋದಕ್ಕೆ ಡೈರೆಕ್ಟರ್ನ ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ವಿಯಾ ಮೊದಲಿಗೆ ಆ ರೋಲ್ ಅನ್ನ ಮಾಡೋದಕ್ಕೆ ಭಯ ಪಡ್ತಾಳೆ. ಆದರೆ ಸ್ಟೇಜಿಗೆ ಬಂದ್ಮೇಲೆ ಆ ರೋಲ್ ಅನ್ನ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ. ಅವಳ ಆಕ್ಟಿಂಗ್ ಎಲ್ಲರಿಗೂ ಇಷ್ಟ ಆಗಿ ಎಲ್ಲರೂ ಚಪ್ಪಾಳೆಯನ್ನ ತಟ್ತಾರೆ. ಹಾಗೆ ವಿಯಾ ಹಾಗೂ ಮಿರಾಂಡಾ ಮತ್ತೆ ಫ್ರೆಂಡ್ಸ್ ಆಗ್ತಾರೆ. ಇನ್ನೊಂದ್ ಕಡೆ ಆಗಿ ಹಾಗೂ ಜಾಕ್ ಸೈನ್ಸ್ ಪ್ರಾಜೆಕ್ಟ್ ಅನ್ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ. ಅದರಿಂದ ಆಗಿಗೆ ಮೆಡಲ್ ಕೂಡ ಸಿಗತ್ತೆ. ಜೊತೆಗೆ ಆಗಿಯ ಫ್ರೆಂಡ್ಸ್ ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಆದರೆ ಜೂಲಿಯನ್ ಈಗ್ಲೂ ಕೂಡ ಅವನ ಫ್ರೆಂಡ್ಸ್ ಗಳ ಜೊತೆ ಸೇರ್ಕೊಂಡು ಆಗಿಯನ್ನ ಟೀಸ್ ಮಾಡ್ತಾನೆ ಇರ್ತಾನೆ. ಒಂದಿನ ಆಗಿಯ ಕ್ಲಾಸ್ ಟೀಚರ್ ಜೂಲಿಯನ್ ಆಗಿಯನ್ನ ಟೀಸ್ ಮಾಡ್ತಿರೋದನ್ನ ನೋಡಿ ಪ್ರಿನ್ಸಿಪಲ್ ನ ಬಳಿ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ. ಪ್ರಿನ್ಸಿಪಲ್ ಜೂಲಿಯನ್ ನ ಪೇರೆಂಟ್ಸ್ ಅನ್ನ ಸ್ಕೂಲ್ಗೆ ಕರೆಸಿ ಪ್ರೂಫ್ ಅನ್ನ ತೋರಿಸಿ ಜೂಲಿಯನ್ ನ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳ್ತಾನೆ.
ಆದರೆ ಜೂಲಿಯನ್ನ ಪೇರೆಂಟ್ಸ್ ಜೂಲಿಯನ್ಗೆ ಬುದ್ಧಿ ಹೇಳೋದನ್ನ ಬಿಟ್ಟು ಪ್ರಿನ್ಸಿಪಲ್ಗೆನೆ ನೀವು ನಮ್ಮ ಮಗನ ಬಗ್ಗೆ ಕಂಪ್ಲೇಂಟ್ ಮಾಡೋದನ್ನ ಬಿಟ್ಟು ಆಗಿ ತರದ ಮಕ್ಕಳನ್ನ ಸ್ಕೂಲ್ನ ವಾತಾವರಣದಿಂದ ದೂರ ಇಡಬೇಕು, ಇಲ್ಲ ಅಂದ್ರೆ ನಿಮ್ಮ ಸ್ಕೂಲ್ಗೆ ನಾವು ಮಾಡ್ತಿರೋ ಫಂಡಿಂಗ್ ಅನ್ನ ನಿಲ್ಸ್ಬೇಕಾಗುತ್ತೆ ಅಂತ ಧಮಕಿ ಹಾಕ್ತಾರೆ. ಆದರೆ ಪ್ರಿನ್ಸಿಪಲ್ ಅವರ ಮಾತುಗಳಿಗೆ ತಲೆ ಕೆಡಿಸ್ಕೊಳ್ದೆ ಜೂಲಿಯನ್ನ ಸ್ಕೂಲ್ನಿಂದ ರೆಸ್ಟಿಕೇಟ್ ಮಾಡ್ಬಿಡ್ತಾರೆ. ಹಾಗೆ ಜೂಲಿಯನ್ನ ಪೇರೆಂಟ್ಸ್ಗೆ ಆಗಿಯ ಮುಖ ಆ ರೀತಿ ಇರೋದ್ರಲ್ಲಿ ಅವನು ತಪ್ಪೇನೂ ಇಲ್ಲ, ಆದರೆ ತಪ್ಪಿರೋದು ಕೇವಲ ನಿಮ್ಮ ಯೋಚನೆಯಲ್ಲಿ ಅಂತ ಹೇಳ್ತಾನೆ. ಜೂಲಿಯನ್ಗೆ ಸ್ಕೂಲನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ಹಾಗಾಗಿ ಪ್ರಿನ್ಸಿಪಲ್ನ ಬಳಿ ಸಾರಿ ಕೇಳ್ತಾನೆ. ಆದ್ರೂ ಕೂಡ ಏನು ಪ್ರಯೋಜನ ಆಗಲ್ಲ. ಈ ಕಡೆ ಆಗಿ ಜಾಕ್ನ ಜೊತೆ ಸ್ಕೂಲ್ ಟೂರ್ಗೆ ಅಂತ ಹೋಗಿರ್ತಾನೆ. ಅಲ್ಲಿ 7th ಸ್ಟ್ಯಾಂಡರ್ಡ್ ನ ಹುಡುಗರು ಆಗಿಯನ್ನ ಟೀಸ್ ಮಾಡೋದಕ್ಕೆ ಅಂತ ಬರ್ತಾರೆ. ಆಗ ಅಲ್ಲಿಗೆ ಜೂಲಿಯನ್ನ ಫ್ರೆಂಡ್ಸ್ ಬಂದು ಆಗಿನ ಸೇವ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಸ್ಕೂಲ್ನ ಗ್ರಾಜುಯೇಷನ್ ಸೆರೆಮನಿ ಡೇ ಅನ್ನ ತೋರಿಸ್ತಾರೆ. ಆಗಿ ಅವನ ತಾಯಿಗೆ ನನ್ನನ್ನು ಸ್ಕೂಲ್ಗೆ ಸೇರಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಪ್ರಿನ್ಸಿಪಲ್ ಆಗಿಯನ್ನ ಈ ಸ್ಕೂಲ್ನ ಒಬ್ಬ ರಿಮಾರ್ಕಬಲ್ ಸ್ಟೂಡೆಂಟ್ ಅಂತ ಹೇಳಿ ಒಂದು ಮೆಡಲ್ ಅನ್ನ ಕೊಡ್ತಾರೆ. ಆಗಿಗೆ ಮೆಡಲ್ ಸಿಕ್ಕಿದ್ದನ್ನ ನೋಡಿ ಅವನ ಫ್ಯಾಮಿಲಿಗೆ ಆಗಿಯ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ನಂತರ ಆಗಿ ಒಂದು ಭಾಷಣವನ್ನ ಮಾಡಿ ಮಿಸ್ಟರ್ ಬ್ರೌನ್ ನ ಒಂದು ಕೋಟ್ ಅನ್ನ ಹೇಳ್ತಾನೆ, ಬಿ ಕೈಂಡ್, ಅಂದ್ರೆ ಎಲ್ಲರ ಜೊತೆ ಒಂದೇ ರೀತಿಯಾಗಿ ನಡ್ಕೊಳ್ಳಿ, ಯಾಕಂದ್ರೆ ದೇವರು ಎಲ್ಲರನ್ನೂ ಒಂದೇ ರೀತಿ ಸೃಷ್ಟಿ ಮಾಡಿದಾನೆ ಅಂತ ಹೇಳ್ತಾನೆ. ಇದರೊಂದಿಗೆ ಈ ಫೀಲ್ ಗುಡ್ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಮೂವಿ ಎಕ್ಸ್ಪ್ಲನೇಷನ್ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.